ಜೈ ಶ್ರೀರಾಮ್ ಎಲ್ಲರೂ ಹೇಗಿದ್ದೀರಾ? ಸೊ ನಾನಿವತ್ತು ಮಾರ್ನಿಂಗಿಂದ ನನ್ನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಒಳ್ಳೆ ಬಾಬು ಬಾಬು, ಗುಡ್ ಮಾರ್ನಿಂಗ್. ಹಲೋ ಬಾಬು, ಅಜ್ಜಿ. ಒಳ್ಳೆ ಬಾಬು, ಗುಡ್ ಮಾರ್ನಿಂಗ್. ಬಾಬು, ಅಜ್ಜಿ ಬಂದರು ನೋಡು, ಅಜ್ಜಿ ಬಂದರು ನೋಡು. ಅಜ್ಜಿ ಇಲ್ಲಿ, ಅಜ್ಜಿ. ಸೊ ನಾವಿವಾಗ ಆಫೀಸ್ಗೆ ಹೊರಟ್ವಿ. ಹಾಗೆ ನಾವು ಕೆಲಸ ಎಲ್ಲ ಮುಗಿಸ್ಕೊಂಡು ಈವ್ನಿಂಗ್ ಸ್ವಲ್ಪ ಜಯನಗರ್ ಫುಡ್ ಬ್ಲಾಕ್ ಮಾರ್ಕೆಟಿಗೆ ಹೋದ್ವಿ. ನಮಗೆ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್ ತೊಗೋಬೇಕಿತ್ತು. ಸೊ ನಾವು ಹಾಗೆ ಆಫೀಸಿಂದ ಮನೆಗೆ ಹೊರಟ್ವಿ. ಸೊ ಗೈಸ್, ನಾವಿವತ್ತು ತಿಮ್ಮರೆ ತೊಗೊಂಬಂದಿದ್ದೀವಿ. ಸೊ ನಾವಿವತ್ತು ರಾತ್ರಿ ಊಟಕ್ಕೆ ರಾಗಿ ಮುದ್ದೆ ಮಾಡ್ತಿದ್ದೀವಿ. ಸೊ ರಾಗಿ ಮುದ್ದೆ ಜೊತೆ ಸೊಪ್ಪಿನ ಸಾರು ಆ್ಯಂಡ್ ಸೊಪ್ಪಿನ ಪಲ್ಯ. ರಾಗಿ ಮುದ್ದೆ ಮಾಡೋದು ಹೆಂಗಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಸೊ ತುಂಬ ಜನ ಅಂದ್ಕೊಂಡಿರ್ತಾರೆ ಅಂದರೆ ರಾಗಿ ಮುದ್ದೆ ಮಾಡೋದು ತುಂಬ ಕಷ್ಟ ಇದೆ ಅಂತ. ಆ್ಯಕ್ಚುಲಿ ಇಟ್ ಈಸ್ ವೆರಿ ಈಸಿ. ಸೊ ಅದರ್ ಡಿಶಸ್ಗಿಂತ ರಾಗಿ ಮುದ್ದೆ ಮಾಡೋದು ತುಂಬಾ ಸುಲಭ. ಸೊ ಅದು ಹೆಂಗೆ ಮಾಡೋದಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಈ ವಿಡಿಯೋದಲ್ಲಿ ನೀವು ನೋಡ್ತಿರೋ ಹಾಗೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಉಪ್ಪು ಹಾಕಿ ಅದನ್ನು ಚೆನ್ನಾಗಿ ಕುದಿಸಬೇಕು. ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ರಾಗಿ ಪುಡಿನ ಅದಕ್ಕೆ ಹಾಕಿ ಸ್ವಲ್ಪ ಕುದಿಸಿ ಆ್ಯಂಡ್ ಗಂಟು ಬರದಂತೆ ತುಂಬ ಸರಿ ತಿರುಗಿಸ್ಬೇಕು. ಅಂದರೆ ಈ ವಿಡಿಯೋದಲ್ಲಿ ಹೆಂಗೆ ತಿರುಗಿಸ್ತಿದ್ದಾರೆ ನೋಡಿ. ಸೊ ಹಾಗೆ ಗಂಟು ಬರಬಾರ್ದು ಅದರಲ್ಲಿ. ಸೊ ಹಾಗೆ ತಿರುಗಿಸಿ ಆ್ಯಂಡ್ ಸ್ವಲ್ಪ ತುಪ್ಪ ಹಾಕ್ಕೊಂಡು ಪುನಃ ತಿರುಗಿಸ್ಬೇಕು. ಅದು ಫುಲ್ ಸ್ಮೂತ್ ಆಗಬೇಕು, ಅಲ್ಲಿ ತನಕ ತಿರುಗಿಸ್ತಾ ಇರಬೇಕು. ಸೊ ನೋಡಿ, ಹೀಗೆ ಟೆಕ್ಸ್ಚರ್ ಬರಬೇಕು ರಾಗಿ ಮುದ್ದೆದು. ಸೊ ರಾಗಿ ಮುದ್ದೆ ಎಲ್ಲ ಬಿಸಿ ಇರಬೇಕಂದ್ರೇ ಸ್ವಲ್ಪ ತುಪ್ಪ ತಗೊಳ್ಳಿ. ಆಮೇಲೆ ಒಂದು ಪ್ಲೇಟಿಗೆ ತುಪ್ಪ ಸವರಿ ಇಡಿ. ಆಮೇಲೆ ಆ ರಾಗಿ ಮುದ್ದೆನ ಸ್ವಲ್ಪ ತೆಕ್ಕೊಂಡು ಸ್ಪೂನಲ್ಲಿ ತೆಕ್ಕೊಂಡು ಸೊ ಅದನ್ನು ಉಂಡೆ ಹಾಗೆ ಮಾಡಬೇಕು. ಸೊ ಬಿಸಿ ಇರಬೇಕಂದ್ರೇ ಸೊ ಉಂಡೆ ಹಾಗೆ ಮಾಡಬೇಕು. ಇನ್ ಕೇಸ್ ನಿಮಗೆ ಕೈಗೆ ಬಿಸಿ ಏನಾದರೂ ತಾಗಲಿದ್ರೆ ಸೊ ಅದರಲ್ಲಿ ಸೈಡಲ್ಲಿ ಸ್ವಲ್ಪ ನೀರು ಇಟ್ಕೊಳ್ಳಿ. ಸೊ ನೀರು ಸ್ವಲ್ಪ ಹಾಕ್ಕೊಂಡು ಅದನ್ನು ರೌಂಡ್ ಶೇಪ್ ಮಾಡಬೇಕು. ಸೊ ಇದಾಗಿತ್ತು ನನ್ನ ಈ ದಿನದ ವ್ಲಾಗ್. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.